ಪ್ರಭಾವ ಆಗಿದ್ರಿಂದಾಗಿ ನಮ್ಮ ಕೃತಿ ಹೆಸರು ಸಣ್ಣದು ಬರ್ಕೊಳ್ತೀವಿ, ನಮ್ಮ ಹೆಸರು ದೊಡ್ಡ ಮಕ್ಕಳು ಅಂತ ಪ್ರವೃತ್ತಿ ಕಾಣ್ತಿರ್ತದೆ ಸರ್. ಹೌದು. ಹಾಗೆ ನಮ್ಮ ವಿಚಾರಗೋಷ್ಠಿಗಳು, ಒಂದು ವಿಚಾರಗೋಷ್ಠಿ ಇತ್ತು ಸರ್. ಆ ವಿಚಾರಗೋಷ್ಠಿಯಲ್ಲಿ ನಮ್ಮ ನಾಡಿನ ಜಾನಪದ ಕಾವ್ಯ ಪರಂಪರೆ ಎಂಥದ್ದಿತ್ತು ಅನ್ನುವಂಥದ್ದನ್ನು ಡಾಕ್ಟರ್ ರಾಜೀವ್ ಕಂಬಾರ್ ಅನ್ನುವಂಥವ್ರು ಬಹಳ ಸುಂದರವಾದ ಉಪನ್ಯಾಸವನ್ನು ನೀಡಿದರು ಸರ್. ಮತ್ತು ಇನ್ನೊಬ್ಬರು ಜಾನಪದ ಸಾಹಿತ್ಯದ ಮೇಲೆ ಡಾಕ್ಟರ್ ಸುರೇಶ್ ಹನಗಂಡಿ ಅವರು ಒಳ್ಳೆಯ ಸಂವೇದನಶೀಲ ಭಾಷಣವನ್ನು ಮಾಡಿದರು. ಮತ್ತೊಬ್ಬರು ಮುಖ್ಯ ಅತಿಥಿಗಳು ಸರ್, ಅವರು ಬೆಳಗಾವಿಯ ಉಪನಿರ್ದೇಶಕರಿದ್ದಾರೆ ಸರ್, ಯಾವುದು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದೊಳಗೆ. ಇಷ್ಟು ಸುಂದರವಾದ ಮಾತುಗಳನ್ನು ಆಡಿದ್ರು ಸರ್ ಅವರು. ನಮ್ಮ ದೇಶೀಯ ಉಡುಗೆಯ ಹಿನ್ನೆಲೆಯನ್ನು ಮತ್ತು ನಮ್ಮ ದೇಶೀಯ ಹಿನ್ನೆಲೆಯ ಅಡುಗೆ ಒಂದು ಜ್ಞಾನವನ್ನು ಬಹಳ ಸುಂದರವಾಗಿ ಮಾತನಾಡಿದ್ರು ಸರ್ ಅವರು. ಆಮೇಲೆ ಪೇಟ ಧರಿಸೋದಾಗಿರ್ಬೋದು, ಹಳ್ಳಿಗಾಡರು ದೋತ್ರಗಳನ್ನು ಉಡೋದಾಗಿರ್ಬೋದು, ಸೀರೆಗಳನ್ನು ಕುಪ್ಸಗಳನ್ನು ತೊಡೋದಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಮತ್ತು ಆ ಒಂದು ಸಂಪ್ರದಾಯದ ಮಹತ್ವವನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು ಸರ್ ಅವರು, ಬಿ ವಿ ಹಿರೇಮಠರನ್ನವರು. ಹಾಗೆ ನಮ್ಮ ಕೊಪ್ಪಳದ ಜಿಲ್ಲೆಯ ಕಾರಾಗೃಹದ ಒಬ್ಬರ ಅಧೀಕ್ಷಕರು ಶ್ರೀಯುತ ಅಂಬರೀಷ್ ಪೂಜಾರಿ ಅನ್ನುವಂಥವ್ರು ಇಂಥ ಸಮ್ಮೇಳನಕ್ಕೆ ಬಹಳಷ್ಟು ಸುಂದರವಾದ ಕೋಆಪರೇಷನ್ ಅಂತಂದ್ರೆ ಸಹಕಾರವನ್ನು ಕೊಟ್ಟು ಈ ಸಮ್ಮೇಳನ ಯಶಸ್ವಿ ಆಗೋದಕ್ಕೆ ಸಹಾಯ ಸಹಕಾರವನ್ನು ಮಾಡಿದರು ಸರ್. ರಜನಿ ಜೀರ್ಗಾಳವರು, ಅಶೋಕ್ ಲಗಮಪ್ಪಗಳವರು, ಮತ್ತು ಇಡೀ ಸಮ್ಮೇಳನದ 6 ವಾರ ಅರ್ಧ ಹೊರೆಯನ್ನೇ ಇಳಿಸಿದವರು ಹಡಿನಾದ ಗ್ರಾಮಸ್ಥರು. ಅಲ್ಲಿ ಊರ ಜನರಿಗೆ ನಾವೆಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಸರ್. ಯಾಕಂದ್ರೆ ಇಡೀ 2 ತಾಲೂಕಿನಿಂದ ಬಂದಂಥ ಸಾವಿರಾರು ಜನರನ್ನ ಸಂಭಾಳಿಸಿ ಕಳಿಸೋದು ಅಂತಂದ್ರೆ ಅಷ್ಟೇ ಹುಡುಗಾಟ ಅಲ್ಲ ಸರ್, ಅದು ಸಾಧ್ಯವಿಲ್ಲದ ಮಾತು. ಅಲ್ಲಿ ಊರಿನ ಜನ ಎಲ್ಲ ಬಂದವ್ರನ್ನ ನೀರು ಕೊಟ್ಟು, ಬಂದವ್ರ ಕೈ ಮುಗಿದು ಆತಿಥ್ಯ ಕೊಟ್ಟು, ಅವ್ರನ್ನ ಉಣಿಸಿ ತಿನ್ನಿಸಿ, ಮತ್ತು ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸರ್ ಉದ್ಘಾಟನೆ ಆದ್ಮೇಲೆ ವಿಚಾರಗೋಷ್ಠಿಯಲ್ಲಿ ಜನನೇ ಇರುವುದಿಲ್ಲ. ಆದ್ರೆ ಈ ನಮ್ಮ ಸಮ್ಮೇಳನದಲ್ಲಿ ವಿಚಿತ್ರ ಅಂತಂದ್ರೆ ಅಲ್ಲಿ ದೈವಿ ಶಕ್ತಿಯ ಜಾಗದ ಪುಣ್ಯನೋ ಏನೋ ಗೊತ್ತಿಲ್ಲ ಸರ್. ಇಲ್ಲ, ಜನಪದರು ಕುಡಿದಾರಲ್ಲ. ನೀವು ಜನಪದ ಸಾಹಿತ್ಯ ಕೂಡಿಸಿದ್ರೆ ಜನಪದರಲ್ಲಿ ಕೂಡಿಸಿದ್ರಿ. ಜನಪದರಿಗೆ ಅಂದ್ರೆ ಆಸಕ್ತಿ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ, ನಮ್ಮ ಏನ್ ಹೇಳ್ತಾರ. ನಮ್ಮಲ್ಲಿ ಈಗಿಲ್ಲ ಶಿಷ್ಟ ಸಾಹಿತ್ಯದಲ್ಲೇ ಮುಗಿದ್ರೆ ಹೇಳ್ತಾನೆ ಬಿಡಪ್ಪ, ಒಂದ್ ನಿರ್ಲಕ್ಷ್ಯ ಮತ್ತೆ ಎಂತ ಶ್ರೇಷ್ಠ ಸಾಹಿತ್ಯ ಇದ್ರು ಅವನೇನು ಬಿಡಪ್ಪ ಇವನೇನು ಬಿಡಪ್ಪ ಅನ್ನುವಂತ ಒಂದು ಮಾನಸಿಕ ಸ್ಥಿತಿ. ಆದ್ರೆ ಅವ್ರು ಹಾಗಲ್ಲ, ಅವ್ರು ನಿಜವಾದ ಜನಪದರವರು. ಹೌದು. ಇಲ್ಲಿ ಎಲ್ಲಾ ಭಾಷಣಕಾರರನ್ನ ನಾನು ಗಮನಿಸಿದೆ ಸರ್, ಯಾರೂ ತಮ್ಮ ಬುದ್ಧಿ ಮೇಲೆ ಸವಾರಿ ಮಾಡಿ ಯಾರು ಮಾತಾಡ್ಲಿಲ್ಲ. ಏನ್ ವಸ್ತು ಸ್ಥಿತಿ ಇದೆಯೋ, ಏನು ಕಲಾವಿದರ ಜೀವನದ ಪ್ರಸ್ತುತ ಸಮಸ್ಯೆಗಳಿದಾವೋ ಅವುಗಳನ್ನೇ ಎತ್ತಿ ಎತ್ತಿ ಮಾತಾಡಿದ್ರು. ಅದು ಬಹಳ ಖುಷಿ ಆದದ್ದು ಸರ್. ಆಮೇಲೆ ಅದರ ಜೊತೆಗೆ ಸಮಾರೋಪದವರೆಗೆ ಜನ ಕೂಡಿದ್ರು ಸರ್. ಮತ್ತು ಬಂದಂಥವ್ರಿಗೆಲ್ಲ ನಾವು ಗೌರವ ಕೊಟ್ಟಿವಿ. ಕಲಾವಿದರಿಗೆ ಬಂದಂಥ ಎಲ್ಲ ಕಲಾವಿದರಿಗೆ ಪ್ರಮಾಣ ಪತ್ರಗಳನ್ನ ಕೊಟ್ಟಿವಿ. ಅದರ ಜೊತೆಗೆ ಸರ್ ಎಲ್ಲ ಸಮ್ಮೇಳನದೊಳಗೆ ಸತ್ಕಾರ ಮಾಡುವಾಗ ಹಣ್ಣಿನ ತಾಟು, ದೊಡ್ಡ ದೊಡ್ಡ ಶಾಲ್ ಹಾಕಿ ಸನ್ಮಾನ ಮಾಡ್ತಾರೆ. ನಾವು ಹಂಗ್ ಮಾಡ್ಲಿಲ್ಲ ಸರ್. ಜನಪದ ಶೈಲಿ ಒಳಗನೆ ಅಲ್ಲಿ ಮುತ್ಯಪ್ಪ ದೇವರ ದಡಿದೋತ್ರ ಅಂತ ಬರ್ತಾವ ಸರ್, ಅಂತ ದಡಿದೋತ್ರವನ್ನ ಕಲಾವಿದರಿಗೆ ಅತಿಥಿಗಳಿಗೆ ಹೊದಿಸಿದ್ವಿ. ಆಮೇಲೆ ಹಣ್ಣಿನ ತಾಟ್ ಕೊಡ್ಲಿಲ್ಲ ಸರ್ ನಾವು ಅವ್ರಿಗೆ, ಅದ್ರೊಳಗೆ ಉಡಕ್ಕೆ ಸಾಮಾನು ಹಾಕಿದ್ವಿ. ಕೊಬ್ಬರಿ, ಕಾರಿಕು, ಜ್ವಾಳ, ಅಕ್ಕಿ ಇದನ್ನೆಲ್ಲ ಗಂಟು ಕಟ್ಟಿ ಒಂದು ತೌರಿನ ಉಡುಗೊರೆ ಅನ್ನುವಂಥ ಅರ್ಥದೊಳಗೆ ಅದನ್ನು ಕೊಟ್ಟಾಗ ಬಹಳ ಜನ ಪ್ರಶಂಸೆ ಮಾಡಿದ್ರು ಸರ್. ಸನ್ಮಾನ ಸ್ವೀಕಾರ ಮಾಡಿದವರೆಲ್ಲ ನಮಗೆ ತವರು ಮನೆಗೆ ಬಂದು ಈ ಒಂದು ಗೌರವ ತಗೊಂಡಿವಿ ಏನೋ ಅನ್ನುವಷ್ಟು ಸಂತೋಷ ಆಯ್ತು ಅಂತ ಹೇಳಿ ದೊಡ್ಡ ದೊಡ್ಡ ವೈದ್ಯರು, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ಆಮೇಲೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಸಂತೋಷವನ್ನು ಪಟ್ಟರು. ಅದು ನಮ್ಮ ಪರಿಶ್ರಮಕ್ಕೆ ಸಿಕ್ಕಂತ ಒಂದು ಪ್ರತಿಫಲ, ಸಂತೋಷ. ಎಲ್ಲ ದುಡ್ಡಿನಿಂದ ಅಳಿಲಿಕ್ಕೆ ಆಗುದಿಲ್ಲ. ಆಗಲ್ಲ ಸರ್. ಹೌದು. ತಂದೆ ತಾಯಿ ಪ್ರೀತಿಯನ್ನು ದುಡ್ಡಿಂದ ಅಳಿಲಿಕ್ಕೆ ಆಗುದಿಲ್ಲ. ಆಗಲ್ಲ. ಅದು ಅಂತಮ್ಮ ಪ್ರೀತಿಯನ್ನು ದುಡ್ಡಿಂದ ಅಳಿಲಿಕ್ಕೆ ಆಗುದು. ದುಡ್ಡು ಬೇಕು ಅವಶ್ಯ, ಹೌದು. ಅದು ದುಡ್ಡು ಎಲ್ಲ ಅಲ್ಲ ಸರ್. ಅಲ್ಲ, ಹೌದು. ಮತ್ತೆ ಅದೇ ರೀತಿಯಿಂದ ಇಂತಹ ಸಮ್ಮೇಳನಗಳು ನಿರಂತರವಾಗಿ ನಡೀತಾ ಇರಲಿ. ಈ ಭಾಗದ ಒಂದು ಜಾನಪದ ಕಲೆ ಇಡೀ ರಾಜ್ಯ ರಾಷ್ಟ್ರವನ್ನ ಪ್ರತಿನಿಧಿಸಲಿ ಅಂತ ನಮ್ಮ ಯುವಕರಾಗಿರುವಂತಹ ಸರ್ವೋತ್ತಮ ಜಾರಕಿಹೊಳಿ ಅವರು ನಮ್ಮ ಬಾಲಚಂದ್ರ ಅಪ್ಪಾಜಿ ಅವ್ರಿಗೆ ಹೇಳಿ ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಜನಪದ ಕಲೆಗಾಗ್ಲಿ ಕಲಾವಿದರಿಗಾಗ್ಲಿ ಸಿಗುವಂಗಿದ್ರೆ ಅದನ್ನ ನಮ್ಮ ಗಮನಕ್ಕೆ ತಗೊಂಡ್ಬರ್ರಿ ಅಂತ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಸರ್. ಮತ್ತು ಬೆಳಗ್ಗೆ 8:30, 9 ಗಂಟೆ